ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿಗೆ HMP ವೈರಸ್ ಅಟ್ಯಾಕ್ ಆಗಿತ್ತು. ಇದೀಗ ವೈರಸ್ ನೆಗೆಟಿವ್ ರಿಪೋರ್ಟ್ ಬಂದು 3 ದಿನ ಆದರೂ ಮಗುವಿನ ಅಣ್ಣನಿಗೆ ಇಲ್ಲ ಶಾಲೆಗೆ ಎಂಟ್ರಿ. ಶಾಲೆಗೆ ಸೋಂಕು ಹರಡುವ ಭೀತಿಯ ಹಿನ್ನೆಲೆ ಶಾಲೆಗೆ ಅವಕಾಶವನ್ನ ನಿರಾಕರಿಸಿದ್ದಾರೆ. ನರ್ಸರಿ ಶಾಲೆಗೆ ಹೋಗ್ತಾ ಇದ್ದ 5 ವರ್ಷದ ಬಾಲಕರಿಗೆ 15 ದಿನ ಶಾಲೆಗೆ ಕಳುಹಿಸಬಾರದು ಅಂತ ಪೋಷಕರಿಗೆ ಸೂಚಿಸಲಾಗಿದೆ. ಶಾಲಾ ಆಡಳಿತ ಮಂಡಳಿಯ ನಿರ್ಧಾರಕ್ಕೆ ಪೋಷಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ HMPV ಆತಂಕ ಹೆಚ್ಚಾಗಿದೆ. ಈಗಾಗಲೇ 2 ಮಕ್ಕಳಲ್ಲಿ ಡೆಡ್ಲಿ ವೈರಸ್ ಕಾಣಿಸಿಕೊಂಡ ಹಿನ್ನೆಲೆ BBMP ಹೈ ಅಲರ್ಟ್ ಆಗಿದೆ. BBMPಯ ಎಲ್ಲ ಆಸ್ಪತ್ರೆಗಳಲ್ಲಿ ಮುಂಜಾಗ್ರತಾ ಕ್ರಮಕ್ಕೆ ಸೂಚಿಸಲಾಗಿದೆ. ILI ಹಾಗೂ ಸಾರಿ ಕೇಸ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಈಗಾಗಲೇ ಪಾಲಿಕೆ ವೈದ್ಯರ ಜೊತೆ 1 ಸುತ್ತಿನ ಸಭೆ ಮಾಡಿದ ಆರೋಗ್ಯ ಇಲಾಖೆಯ ಆಯುಕ್ತರು ಸರ್ಕಾರದ ನಿರ್ದೇಶನದಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಪಾಲಿಕೆ ವ್ಯಾಪ್ತಿಯ ಆಸ್ಪತ್ರೆಯಲ್ಲಿ PCR ಇಲ್ಲದೆ ಇರೋ ಬಗ್ಗೆ ದೂರು ಹಿನ್ನೆಲೆ ಖಾಸಗಿ ಆಸ್ಪತ್ರೆಗಳಿಂದ ಟೆಸ್ಟಿಂಗ್ ಕಿಟ್ ಪಡೆಯಲು ಸೂಚನೆ ನೀಡಲಾಗಿದೆ. ಒಂದು ವೇಳೆ HMP ವೈರಸ್ನ ಗುಣಲಕ್ಷಣ ಕಂಡುಬಂದರೆ NIVಗೆ ರಕ್ತದ ಮಾದರಿ ಟೆಸ್ಟ್ಗೆ ಕಳುಹಿಸುವಂತೆ ಸೂಚನೆ ನೀಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇಂದಿರಾ ಕ್ಯಾಂಟೀನ್ಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದ ಇಂದಿರಾ ಕ್ಯಾಂಟೀನ್ಗಳ ವಿದ್ಯುತ್ ಸಂಪರ್ಕವನ್ನು ಬೆಸ್ಕಾಂ ಕಟ್ ಮಾಡಿದೆ. ಬೆಂಗಳೂರು ದಕ್ಷಿಣ ವಿಭಾಗದ 18 ಕ್ಯಾಂಟೀನ್ಗಳು ಬಿಲ್ ಪಾವತಿಸಿರಲಿಲ್ಲ. ಹೀಗಾಗಿ ಮೀಟರ್ ಬಾಕ್ಸ್ಗಳನ್ನು ಬೆಸ್ಕಾಂ ಸಿಬ್ಬಂದಿ ಕಿತ್ತೆಸೆದಿದ್ದಾರೆ. ರಾತ್ರಿ ಹೊತ್ತು ಮೇಣದ ಬತ್ತಿಯಲ್ಲಿ ಗ್ರಾಹಕರಿಗೆ ಊಟ ನೀಡುವ ಪರಿಸ್ಥಿತಿ ಈಗ ಎದುರಾಗಿದೆ. ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಗ್ರಾಹಕರು ಬಾರದೆ ಕ್ಯಾಂಟೀನ್ಗಳು ಬಣಗುಡ್ತಾ ಇವೆ. ಕರೆಂಟ್ ಇಲ್ಲದೆ ಕಷ್ಟ ಆಗ್ತಾ ಇದೆ ಅಂತ ಸಿಬ್ಬಂದಿಗಳು ಕೂಡ ಹೇಳ್ತಿದ್ದಾರೆ. ಮೈಸೂರಿನ ಜೈಲಿನಲ್ಲಿ ಎಸೆನ್ಸ್ ಕುಡಿದು 3 ಖೈದಿಗಳು ಮೃತಪಟ್ಟಿದ್ದಾರೆ. ಡಿಸೆಂಬರ್ 26ರಂದು ಕೇಕ್ಗೆ ಬಳಸುವ ಎಸೆನ್ಸ್ ಸೇವಿಸಿ ಅಸ್ವಸ್ಥರಾಗಿದ್ದರು. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಹಾಸನ ಮೂಲದ ನಾಗರಾಜು, ಮಂಡ್ಯ ಮೂಲದ ರಮೇಶ್ ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ಗುಂಡ್ಲುಪೇಟೆಯ ಮಾದೇಶ್ ಸಹ ಸಾವಿಗೀಡಾಗಿದ್ದ ಘಟನೆ ಸಂಬಂಧ ಬಂಧಿಖಾನೆ DIGಯಿಂದ ವಿಚಾರಣೆ ಮುಂದುವರೆದಿದೆ. ಧಾರವಾಡದಲ್ಲಿ ಬಾಕಿ ಬಿಲ್ ಪಾವತಿಗಾಗಿ ಗುತ್ತಿಗೆದಾರ RN ನಾಯಕ್ ನ್ಯಾಯಾಲಯದ ಮೊರೆ ಹೋಗಿದ್ರು. ಇದೀಗ ಬಾಕಿ ಬಿಲ್ ನೀಡದೇ ಇರೋ ವಿಚಾರಕ್ಕೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ದೇವರಾಜ್ ಶಿಗ್ಗಾವಿಯನ್ನ ಬಂಧಿಸಲಾಗಿದೆ. ಗುತ್ತಿಗೆದಾರ RN ನಾಯಕ್ 30 ವರ್ಷಗಳ ಹಿಂದೆ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಮಂಡವಾಡ ಗ್ರಾಮದಲ್ಲಿ ಹೊಸಕೆರೆ ನಿರ್ಮಾಣ ಕಾಮಗಾರಿ ಮಾಡಿದ್ದ. ಸಾಕಷ್ಟು ಬಾರಿ ಪ್ರಸ್ತಾವನೆ ಸಲ್ಲಿಸಿದ್ರು, ಆದರೂ ಸರ್ಕಾರ ಹಣ ಬಿಡುಗಡೆ ಮಾಡಿರಲಿಲ್ಲ. ಇದೀಗ ಸಣ್ಣ ನೀರಾವರಿ ಇಲಾಖೆ ಮಾಡಿದ ಎಡವಟ್ಟಿಗೆ ಎಂಜಿನಿಯರ್ನ ಬಂಧನ ಆಗಿದೆ. ಒಟ್ಟು 18 ಲಕ್ಷ ರೂಪಾಯಿ ಬಿಲ್ ಬಾಕಿ ಇದ್ದು 30 ವರ್ಷಕ್ಕೆ ಬಡ್ಡಿ ಬೆಳೆದು 3,34 ಲಕ್ಷ ರೂಪಾಯಿ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.